ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 9ನೇ ತರಗತಿಯ ತಿಳಿ ಕನ್ನಡ ಭಾಗ 2ರ ಉರುಸುಗಳಲ್ಲಿ ಭಾವೈಕ್ಯತೆಯ ಒಂದು ಪದಗಳ ಅರ್ಥದ ಬಗ್ಗೆ ನಾವು ಈ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಕೂಲಂಕುಷ ಅಂತಂದರೆ ಸಮಗ್ರವಾಗಿ ಅಂದರೆ ಪರೀಕ್ಷಿಸುವುದನ್ನು ನಾವು ಕೂಲಂಕುಷವಾಗಿ ಅಂತ ಕರಿತೀವಿ. ಗ್ಯಾರವಿ ಅಂತಂದರೆ ಇಸ್ಲಾಂ ಮಾಸದ ಹೆಸರು. ಗ್ಯಾರವಿ ಅಂದರೆ ಇಸ್ಲಾಂ ಒಂದು ಮಾಸದ ಹೆಸರನ್ನು ನಾವು ಏನಂತ ಕರಿತೀವಿ, ಗ್ಯಾರವಿ ಅಂತ ಕರಿತೀವಿ ಮಕ್ಕಳೇ. ತಬರುಕ್ ಅಂತಂದರೆ ನಾವು ಪ್ರಸಾದವನ್ನು ನಾವು ತಬರುಕ್ ಅಂತ ಕರಿತೀವಿ. ಫತೇಹ ಅಂತಂದರೆ ಮುಸಲ್ಮಾನ ಒಂದು ಸಂತರ ಅನುಗ್ರಹಕ್ಕೆ ನಡೆಸುವಂಥ ಒಂದು ಪೂಜೆ. ಅಂದರೆ ಫತೇಹ ಅಂತಂದರೆ ಪೂಜೆಯನ್ನು ನಾವು ಏನಂತ ಕರಿತೀವಿ, ಫತೇಹ ಅಂತ ಕರಿತೀವಿ ಮಕ್ಕಳೇ. ಮಶಾಲ್ ಅಂತಂದರೆ ದೀವಟಿಕೆ, ಪಂಜು. ಅಂದರೆ ಮಶಾಲ್ ಅಂತಂದರೆ ಒಂದು ದೀವಟಿಕೆ ಅಂದರೆ ಪಂಜು ಅಂತ ಕರಿತೀವಿ. ದೇವಸ್ಥಾನಗಳಲ್ಲಿ ನಾವು ಪಂಜು ಹಿಡಿತೀವಿ ಅಂತ ಅಂತೀವಲ್ಲ, ಒಂದು ಜಾತ್ರೆ ಮಹೋತ್ಸವಗಳಲ್ಲಿ, ಅದು ನಾವು ಮಶಾಲ್ ಅಂತ ಕರಿತೀವಿ ಮಕ್ಕಳೇ. ಶಾಮೀಲು ಅಂತಂದರೆ ಒಂದು ಒಗ್ಗಟ್ಟಾಗಿ ಒಂದಾಗಿ ಎಲ್ಲರೂ ಒಂದು ಗುಂಪಾಗಿ ಸೇರುವುದಕ್ಕೆ ನಾವು ಶಾಮೀಲು, ಒಂದಾಗಿ ಇರುವುದಕ್ಕೆ ನಾವು ಶಾಮೀಲ್ ಅಂತ ಕರಿತೀವಿ ಮಕ್ಕಳೇ. ಕುಂದಣ ಅಂತಂದರೆ ಚಿನ್ನದಲ್ಲಿ ಒಂದು ಅರಳನ್ನು ನಾವು ಕೂಡಿಸುವಂಥ ಒಂದು ಕೆಲಸವನ್ನು ನಾವು ಕುಂದಣ ಅಂತ ಕರಿತೀವಿ. ಜಿಯಾರತ್ ಅಂತಂದರೆ ದರ್ಶನ, ಭೇಟಿ. ನಾವು ದೇವಸ್ಥಾನಕ್ಕೆ ಭೇಟಿ ಕೊಡ್ತೀವಲ್ಲ, ಜಿಯಾರತ್ ಅಂತ ಕರಿತೀವಿ. ಪುರಾವೆ ಅಂತಂದರೆ ನಾವು ಸಾಕ್ಷಿಯಾಗಿರ್ಬೋದು. ರುಜುವಾತು ಅಂದರೆ ಸಾಬೀತು ಅಂತ ಏನಾದರೂ ನಾವು ತೋರಿಸ್ತೀವಲ್ಲ, ಪುರಾವೆ ಏನಾದರೂ ಇದ್ದರೆ ನಮ್ಮಲ್ಲಿ ತೋರಿಸ್ತೀವಲ್ಲ, ಅದು ನಾವು ಸಾಕ್ಷಿ ಅಂತ ಕರಿತೀವಿ ಮಕ್ಕಳೇ. ಭಾವೈಕ್ಯತೆ ಅಂತಂದರೆ ನಾವು ಎಲ್ಲರೂ ಒಂದೇ ಅನ್ನುವಂಥ ಭಾವೈಕ್ಯತೆಯನ್ನು ಸಾರುವುದಕ್ಕೆ ನಾವು ಏನು ಮಾಡ್ತೀವಿ, ಭಾವನೆಯಿಂದ ಕೂಡಿ ಬಾಳುವುದಕ್ಕೆ ನಾವು ಭಾವೈಕ್ಯತೆ ಅಂತ ಕರಿತೀವಿ. ಮಹಾಪುರ ಅಂತಂದರೆ ಒಂದು ದೊಡ್ಡ ಪ್ರವಾಹವನ್ನು ನಾವು ಮಹಾಪುರ ಅಂತ ಕರಿತೀವಿ ಮಕ್ಕಳೇ. ಸಂದಲ್ ಅಂದರೆ ಶ್ರೀಗಂಧದ ಒಂದು ಮೆರವಣಿಗೆ. ಸಂದಲ್ ಅಂತಂದರೆ ಶ್ರೀಗಂಧದ ಒಂದು ಮೆರವಣಿಗೆ ಮಕ್ಕಳೇ. ಥ್ಯಾಂಕ್ ಯು.